ಇದು ನಮ್ಮ ಜಾಗ ತುಂಬ ಚಿಕ್ಕದು, ಎಲ್ಲರ ಥರ ಎಕರೆಗಟ್ಟಲೆ ಜಾಗ ಇಲ್ಲ, ಬರೀ 7 ಸೆಣಸಿನಲ್ಲೇ 33 ಪಿಲ್ಲರ್ಗಳನ್ನು ಹಾಕಿದ್ದೇವೆ. ಪಿಲ್ಲರಿಗೆ ಸಪೋರ್ಟ್ ಆಗಿ ಬಳ್ಳಿಗಳು ಮೇಲೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಅದರಿಂದ ನಾವು ಗಿಡಗಳ ಬ್ರಾಂಚಸ್ ಬರೋ ಥರ ಮಾಡಿದ್ದೀವಿ. ನಾವು ಗೊಬ್ಬರ ಕೊಡೋದು, ಕಳೆ ಜಾಸ್ತಿ ಇದ್ರೆ ಕಿತ್ಬಿಟ್ಟು ಅದ್ರ ಬುಡಕ್ಕೆ ಹಾಕೋದು, ಅದೇ ಗೊಬ್ಬರ ಆಗಿ ಅದ್ರ ಬುಡಕ್ಕೆ ಹೋಗುತ್ತೆ. ನಮಸ್ತೆ, ನಾನು ಬಲರಾಮ್ ನಕ್ಷತ್ರಿ ಅಂತ. ನಿಮಗೆ ಇವಾಗ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಒಂದು ಡ್ರ್ಯಾಗನ್ ಕೃಷಿಯ ಬಗ್ಗೆ ಸ್ವಲ್ಪ ಮಾಹಿತಿ, ನನಗೆ ತಿಳಿದಿರೋ ವಿಚಾರವನ್ನು ಇನ್ನೊಬ್ಬರಿಗೆ ತಿಳಿಸುವಂಥ ಒಂದು ಕ್ರಿಯೆ ಅಷ್ಟೇ. ಬಿಟ್ಟರೆ ಇದರಿಗಿಂತ ಜಾಸ್ತಿ ಎಲ್ಲವೂ ಇದೆ, ವಿಷಯಗಳು ಇರ್ತವೆ ಹೆಚ್ಚಾಗಿ. ಬಟ್ ನಮಗೇನು ತಿಳಿದಿದೆ ಅದನ್ನು ನಿಮ್ಮ ಹತ್ರ ಮುಂದಿಡ್ತಾ ಇದ್ದೇನೆ. ಇದು ಡ್ರ್ಯಾಗನ್ ಹಣ್ಣಿನ ಗಿಡಗಳು. ಇವಾಗ 2023 ಮೇಯಲ್ಲಿ ನಾವು ಇದರ ಪ್ಲ್ಯಾಂಟೇಷನನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದೀವಿ. ಮಾಡಿ ಆಗಿದೆ. ಈ ಸಲ 24 ಮೇಯಲ್ಲಿ ನಮಗೆ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ. ಅಂದರೆ ಹೆಚ್ಚು ಕಮ್ಮಿ 1 ವರ್ಷದಲ್ಲಿ ನಮ್ಗೆ ಫ್ರೂಟಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾಡಿದ್ದು ಮೇಗೆ ಅಂದರೆ 2 ವರ್ಷ ಆಗುತ್ತೆ ಇದು ಪ್ಲ್ಯಾಂಟೇಷನ್ ಮಾಡಿ. ಇದರಲ್ಲಿ ಪಿಲ್ಲರ್ ಮೂಲಕ ನಾವು ಪಿಲ್ಲರಿಗೆ ಸಪೋರ್ಟ್ ಆಗಿ ಬಳ್ಳಿಗಳು ಮೇಲೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿ ಅದರಿಂದ ನಾವು ಗಿಡಗಳ ಬ್ರಾಂಚಸ್ ಬರೋ ಥರ ಮಾಡಿದ್ದೀವಿ. ಇದರಲ್ಲಿ ಸಾಕಷ್ಟು ವಿಧಾನಗಳಿವೆ, ತಂತಿ ಮೂಲಕ ಮಾಡುವಂಥದ್ದು ಸಾಕಷ್ಟು ವಿಧಾನಗಳಿವೆ. ಎಲ್ಲದರಲ್ಲೂ ಸಹ ನಮಗಿದು ಬೆಸ್ಟ್ ಆಗಿದೆ. ನಮ್ಮ ಹವಾಗುಣಕ್ಕೆ ಇದು ಚೆನ್ನಾಗಾಗುತ್ತೆ. ಟೈಯರ್ ಹಾಕಿ ಕ್ಲ್ಯಾಂಪ್ ಹಾಕಿ ಕೂರಿಸೋದು ನಮ್ಮ ಹವಾಗುಣಕ್ಕೆ ಅದು ಬಾಳಿಕೆ ಬರುವುದಿಲ್ಲ. ಯಾಕಂದರೆ ಈ ಗಿಡದ ಲೈಫ್ ಅನ್ನೋದು 20 ರಿಂದ 25 ವರ್ಷ ಅಂತಾರೆ. ಆ 25 ವರ್ಷ ಬಾಳಿಕೆ ಅನ್ನೋದು ನಮ್ಮ ಕಾಂಕ್ರೀಟ್ ಪಿಲ್ಲರ್ ಚೆನ್ನಾಗಿ ಬರುತ್ತೆ ಅನ್ನುವಂಥ ದೃಷ್ಟಿಯಿಂದ ನಾವು ಈ ಮೆಥಡನ್ನು ಉಪಯೋಗಿಸಿದ್ದೇವೆ. ಇದು ನಮ್ಮ ಜಾಗ ತುಂಬ ಚಿಕ್ಕದು, ಎಲ್ಲರ ಥರ ಎಕರೆಗಟ್ಟಲೆ ಜಾಗ ಇಲ್ಲ, ಬರೀ 7 ಸೆಣಸಿನಲ್ಲೇ 33 ಪಿಲ್ಲರ್ಗಳನ್ನು ಹಾಕಿದ್ದೇವೆ. ಅದರ ಜೊತೆಗೆ 33 ಪಿಲ್ಲರ್ ಹಾಕಿದ್ದೇವೆ. ಒಂದೊಂದು ಪಿಲ್ಲರಿಗೆ 4 ಗಿಡಗಳನ್ನು ಕೊಡ್ತಾ ಮಾಡ್ತಾ ಇದ್ದೇವೆ. ಈ ಸಲ ಫಸ್ಟ್ ವರ್ಷದ ಇಳುವರಿ ಅಂದರೆ ಒಂದು 60 kgವರೆಗೆ ನಮಗೆ ಬಂದಿದೆ. ಇದರಲ್ಲಿ ಜಾಸ್ತಿ ನಿರೀಕ್ಷೆ ಮಾಡುವಾಗಿಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಸೈಜಲ್ಲಾಗಲಿ ಅಥವಾ ಕ್ವಾಂಟಿಟಿಯಲ್ಲಾಗಲಿ. ಯಾವುದು ಸ್ಟಾರ್ಟಿಂಗಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಇರುತ್ತೆ, ಜಾಸ್ತಿಯಾಗಿ ಬರಲ್ಲ. ಯಾಕಂದರೆ ಎಲ್ಲ ಗಿಡಗಳು ಏಕಕಾಲದಲ್ಲಿ ಬೆಳವಣಿಗೆ ಹೊಂದಿರಲ್ಲ. ಈ ಸಲ ಒಂದು 30% ಗಿಡಗಳಲ್ಲಿ ಮಾತ್ರ ಇಳುವರಿ ಬಂದಿದೆ. ಮಿಕ್ಕಿದ ಗಿಡಗಳು ಬೆಳವಣಿಗೆ ಹಂತದಲ್ಲೇ ಇದ್ದದ್ರಿಂದ ನಮಗೆ ಅದರಿಂದ ಇಳುವರಿ ತೆಗಿಲಿಕ್ಕೆ ಸಾಧ್ಯ ಆಗಲಿಲ್ಲ. ನೆಕ್ಸ್ಟ್ ವರ್ಷ ಆ ಇಳುವರಿ ಅನ್ನೋದು ಎಲ್ಲದರಿಂದಲೂ ಬರ್ತದೆ ಅನ್ನುವಂಥ ಒಂದು ಅನಿಸಿಕೆ ನನ್ನಲ್ಲಿ ಇದೆ. ನೋಡಬೇಕು. ಅದರ ಸಲುವಾಗಿ ಅದಕ್ಕೆ ಬೇಕಾಗಿರುವಂಥ ಮಿನರಲ್ಸ್ಗಳನ್ನು, ಗೊಬ್ಬರಗಳನ್ನು ಎಲ್ಲ ನಾವು ಕೊಡ್ತಾ ಇದ್ದೇವೆ, ಕಾಲಕ್ಕೆ ಕೊಡ್ತಾ ಇದ್ದೇವೆ, ಅದನ್ನು ಡೆವಲಪ್ ಮಾಡ್ತಾ ಇದ್ದೇವೆ. ಅದರಿಂದ ನೆಕ್ಸ್ಟ್ ಇಯರ್ ಯಾಕೆ ಬರುತ್ತೆ ಇಳುವರಿ ಅಂತ ನೋಡಬೇಕು. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳನ್ನು ಯೂಸ್ ಮಾಡಿಕೊಂಡು ಇದನ್ನು ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹೆಚ್ಚಾಗಿ ಇದಕ್ಕೆ ಬರುವಂಥದ್ದಂದರೆ, ಈಗ ಮಳೆಗಾಲದ ಸೀಸನಲ್ಲಿ ಸ್ವಲ್ಪ ನೀರೆಲ್ಲ ಜಾಸ್ತಿ ನಿಂತುಬಿಟ್ಟು ಕಾಂಡಗಳನ್ನು ಕೊಳೆಯುವಂಥದ್ದು. ಅದಾದ ನಂತರ ಮಳೆಗಾಲ ಬಿಟ್ಟು ಬಿಸಿಲು ವಿಪರೀತ ಹೊಡೆದಾಗ ಕಾಂಡಗಳಲ್ಲಿ ನೀರಿನಾಂಶ ಜಾಸ್ತಿಯಾಗಿ ಅದರಿಂದ ಕೊಳೆ ರೋಗ ಅಂತ ಬರುತ್ತೆ, ಚುಕ್ಕೆ ಬರುತ್ತೆ. ಅಂದರೆ ಬಿಸಿಲಿನ ಹೊಡೆತಕ್ಕೆ ಚಿಕ್ಕ ಚಿಕ್ಕ ವೈಟ್ ಡಾಟ್ಗಳು ಬೀಳ್ತವೆ. ಅದೇ ಕ್ರಮೇಣ ಹಳದಿ ಕಲರ್ ಆಗಿಬಿಟ್ಟು ಅದಲ್ಲೇ ಹೋಲ್ ಆಗೋದು, ಅದರಲ್ಲಿ ಶಿಲೀಂಧ್ರಗಳ ಡೆವಲಪ್ ಆಗಿ ಆ ಕಾಂಡಗಳು ಕೊಳಿತಾ ಬರೋದು, ಈ ರೀತಿ ಇದೆಲ್ಲ ಆಗುವಂಥ ಸಾಧ್ಯತೆ ಇರ್ತದೆ. ಆ ಸಮಯದಲ್ಲಿ ನಾವು ಅದನ್ನು ನೋಡಿಕೊಂಡು ಅಂಥ ಪೀಸ್ಗಳು ತೀವ್ರತೆ ಜಾಸ್ತಿ ಇದ್ದರೆ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ತದನಂತರದಲ್ಲಿ ಅದಕ್ಕೊಂದಿಷ್ಟು ಸುಣ್ಣವನ್ನು ಸ್ಪ್ರೇ ಮಾಡುವಂಥದ್ದು, ಇಲ್ಲ ಚೈನೀಸ್ ಕ್ಲೇ ಅಂತ ಹೇಳ್ತಾರೆ, ಅದನ್ನು ಸ್ಪ್ರೇ ಮಾಡೋದು. ಅಂದರೆ ಅದೆಲ್ಲ ಸ್ಪ್ರೇ ಮಾಡಿದಾಗ ಈ ಗರಿಗಳಲ್ಲಿ ಬಿಳಿಯ ಪದರಗಳನ್ನು ಅದು ಉಂಟಾಗ್ತದೆ, ಬಿಳಿ ಪದರ ಅಂಟ್ಕೊಳ್ಳುತ್ತೆ. ಆವಾಗ ಸೂರ್ಯನ ಬೆಳಕನ್ನು ವಾಪಸ್ ರಿಟರ್ನ್ ಕೊಡೋದ್ರಿಂದ ಈ ಕಾಂಡಗಳು ಸ್ವಲ್ಪ ತಂಪಾಗಿ ಉಳಿತದೆ, ಜಾಸ್ತಿ ಬಿಸಿಲನ್ನು ಎಳ್ಕೊಳ್ಳೋದಿಲ್ಲ ಹೀಗೆ ಇರೋದ್ರಿಗಿಂತ. ಆವಾಗ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕಾಗತ್ತೆ. ಮತ್ತು ಫ್ಲವರಿಂಗ್ ಸೀಸನಲ್ಲಿ ಒಂದು ಸ್ವಲ್ಪ ಇರುವೆಗಳು ಬರ್ತವೆ, ಮತ್ತು ಈ ಸಣ್ಣ ಚಿಗುರು ಇರುವಂಥ ಸಮಯದಲ್ಲೂ ಇದು ಸ್ವಲ್ಪ ಸ್ವೀಟ್ ಇರುತ್ತೆ. ಇದನ್ನೆಲ್ಲ ಕೊರೆದು ತಿಂತವೆ ಆ ಇರುವೆಗಳು. ಆವಾಗ ಕಾಂಡಗಳು ನಮಗೆ ಡ್ಯಾಮೇಜ್ ಆಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಗೋಮೂತ್ರ, ನೀಮ್ ಆಯಿಲ್ ಮಿಕ್ಸ್ ಮಾಡಿ ಒಂದು ಸಲ ಸ್ಪ್ರೇ ಕೊಟ್ಟರೆ ಸಾಧಾರಣ 15 ರಿಂದ 20 ದಿವಸದವರೆಗೂ ಸಹ ಅವು ಹತ್ತಿರ ಬರುವುದಿಲ್ಲ. ಅದು ಬಿಟ್ಟರೆ ಹೆಚ್ಚಾಗಿ ಇದಕ್ಕೆ ಕಾಯಿಲೆ ಅನ್ನುವಂಥದ್ದು ಯಾವುದು ಕಂಡು ಬರುವುದಿಲ್ಲ. ವಿಶೇಷವಾಗಿ ಇದಕ್ಕೇನು ಬೇಕಾಗುವುದಿಲ್ಲ. ವರ್ಷದಲ್ಲಿ 1 ಸಲ ಗೊಬ್ಬರ ಕೊಡ್ಲಿಕ್ಕೆ ಸಾಕು ಅಂತಾರೆ. ಬಟ್ ಒಂದು ಸ್ಟಾರ್ಟಿಂಗ್ ಒಂದು 2 ರಿಂದ 3 ವರ್ಷ ಒಂದು 2 ಸಲ ಕೊಟ್ಟರೆ ಒಳ್ಳೆಯದು ಅನ್ಸುತ್ತೆ. ಯಾಕಂದ್ರೆ ಅದು ತೀವ್ರವಾಗಿ ಗಿಡಗಳ ಬೆಳವಣಿಗೆ ಹಂತದಲ್ಲಿ ಇರೋದ್ರಿಂದ ಒಂದು ಸಲ ಗಿಡಗಳ ಬೆಳವಣಿಗೆಗೆ ಕೊಡೋದು, ಇನ್ನೊಂದು ಸಲ ಫ್ರೂಟಿಂಗ್ ಆಗ್ಲಿಕ್ಕೆ ಕೊಡೋದು. ಒಂದ್ಸಲ ಈ ಥರ ಡಿಸೆಂಬರ್ ಜನವರಿಯಲ್ಲಿ ಕೊಟ್ಬಿಟ್ರೆ ನೆಕ್ಸ್ಟ್ ಇದರಲ್ಲಿ ಕೊಡಲಿಕ್ಕೆ ಆಗುತ್ತೆ. ಯಾವಾಗ ಮೇಯಲ್ಲಿ ಮಳೆ ಬೀಳಬೇಕಾದ್ರೆ ಮುಂಚೆ ಹಾಕಿದರೆ, ಯಾಕಂದರೆ ಏಪ್ರಿಲ್ನಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುವಂಥ ಮೊಗ್ಗುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಏಪ್ರಿಲ್ ಎಂಡಲ್ಲಿ.
ಆ ಟೈಮ್ನಲ್ಲಿ ಒಂದ್ಸಲಿ ಕೊಟ್ಟರೆ ಫ್ಲವರಿಂಗ್ಗಳು ಜಾಸ್ತಿ ಬರ್ತದೆ. ಮಳೆಗಾಲದಲ್ಲಿ ನಮಗೆ ಅಡಿಷ್ನಲ್ ಕೊಡೋಕ್ಕಾಗಲ್ಲ, ಯಾಕಂದರೆ ಈ ಏರಿಯಾದಲ್ಲಿ ಮಳೆ ಜಾಸ್ತಿ ಆಗಿದ್ದರಿಂದ. ಅದಕ್ಕಿಂತ ಮುಂಚೆ ಕೊಟ್ಟಾಗ ಅದು ಗಿಡಗಳು ಹೇರ್ಕೊಂಡಿರ್ತವೆ, ಅವಕ್ಕೊಂದು ಸ್ಟ್ರೆಂತ್ ಇರುತ್ತೆ. ಇವನ್ ಸ್ಟ್ರೆಂತ್ ಜಾಸ್ತಿ ಇದ್ದಷ್ಟು ಕಾಯಿಲೆಗಳು ಕಮ್ಮಿ ಆಗ್ತಾವಲ್ಲ. ಒಂದು ಸ್ಟ್ರೆಂತಿಗೆ ಏನು ಬೇಕು ಅಂಥ ಪೋಷಕಾಂಶಗಳನ್ನು ಸ್ವಲ್ಪ ಜಾಸ್ತಿ ಒದಗಿಸಿದರೆ, ಅದು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ. ಇದಾಗಿ ಏನು ಬೇಕಾಗಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಏನೂ ಅವಶ್ಯಕತೆ ಇರಲ್ಲ. ಆರ್ಗ್ಯಾನಿಕ್ ಆಗಿ ಏನು ನಮಗೆ ಅವಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಒದಗಿಸಿದರೆ ಅವು ಹೆಲ್ದಿಯಾಗಿ ಇರ್ತವೆ. ಮತ್ತು ನೀರಿನ ಪ್ರಮಾಣ ತುಂಬ ಅತ್ಯಲ್ಪ ಇದಕ್ಕೆ ಬೇಕಾಗೋದು. ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಅಂತೂ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ. ಅಂತೂ ಆ ಮಳೆಗಾಲದ ನೀರು ಅನ್ನೋದು ಸಲೀಸಾಗಿ ಇಳಿದೋಗ್ಬೇಕು. ಸ್ವಲ್ಪ ಗೋಪುರ ಥರ ಮಾಡಿ ನೀರು ಅಲ್ಲಿ ಬುಡದಲ್ಲಿ ನಿಲ್ಲಬಾರ್ದು, ಟೋಟಲ್ ಇಳಿದೋಗ್ಬೇಕು. ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು. ಅದಾದ ನಂತರ ಬೇಸಿಗೆಯಲ್ಲಿ ಡ್ರಿಪ್ ಇರಿಗೇಷನಲ್ಲಿ ನಿಯಮಿತವಾದಂಥ ನೀರು, ಒಂದು 10 ದಿವಸಕ್ಕೊಂದೋ ಇಲ್ಲ ವಾರಕ್ಕೊಂದ್ಸಲಿನೋ ಸ್ವಲ್ಪ ನೀರು ಕೊಟ್ಟರು ಸಾಕು. ಒಂದು ವಾರಕ್ಕೊಂದ್ಸಲಿ ಕೊಡೋದಾದರೆ ಒಂದು ಗಿಡಕ್ಕೆ ಒಂದು 4 ರಿಂದ 5 ಲೀಟ್ರ್ ನೀರು ಒಂದು ಬುಡಕ್ಕೆ ಕೊಟ್ಟರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ನೀರಿನ ಅವಶ್ಯಕತೆ ತೀರಾ ಕಮ್ಮಿ. ಮತ್ತು ಮೇಂಟೆನೆನ್ಸು ಅಷ್ಟೇ ತುಂಬ ಈಸಿ. ಅಂಥ ಒಂದು ಮೇಂಟೆನೆನ್ಸ್ ಅಂತ ಏನು ಇದರಲ್ಲಿ ಬರಲ್ಲ. ಗೊಬ್ಬರ ಕೊಡೋದು, ಕಳೆ ಜಾಸ್ತಿ ಇದ್ದರೆ ಕಿತ್ಬಿಟ್ಟು ಅದ್ರ ಬುಡಕ್ಕೆ ಹಾಕೋದು, ಅದೇ ಗೊಬ್ಬರ ಆಗಿ ಅದ್ರ ಬುಡಕ್ಕೆ ಹೋಗುತ್ತೆ. ಅಷ್ಟು ಬಿಟ್ಟರೆ ಮತ್ತು ಜಾಸ್ತಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇರಲಿಕ್ಕೆ ಇದರಲ್ಲಿ ಏನೂ ಇರಲ್ಲ. ಪದೇ ಹೀಗೆ ಒಂದ್ಸಲಿ ಬಂದು ಯಾವ ಕಾಂಡಕ್ಕಾದರೂ ಏನಾದರೂ ಕಾಯಿಲೆ ಬಂದಿದೆಯಾ, ಈ ರೀತಿ ಚುಕ್ಕೆ ರೋಗ ಬಂದಿದೆಯಾ, ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ತೆಗೆಯೋದು, ಇಲ್ಲ ಅದಕ್ಕೊಂದು ಸ್ಪ್ರೇ ಮಾಡೋದು, ಈ ರೀತಿ ಇದು ಮಾಡಿಕೊಂಡ್ರೆ ನೀಟಾಗಿ ಮೇಂಟೈನ್ ಆಗ್ತದೆ.